ಹಾಲೆಲೂಯ. ದೇವ್ರ ನಾಮಕ್ಕೆ ಸ್ತೋತ್ರ. ಹಾಲೆಲೂಯ. ನಮ್ಮ ದೇವರು ಸತ್ಯವನ್ನೇ ನುಡಿಯೋ ದೇವರು. ನಮ್ಮ ದೇವರಿಗೆಲ್ಲ ಸಾಧ್ಯ, ಸುಳ್ಳು ಹೇಳೋದು ಅಸಾಧ್ಯ. ಹಾಲೆಲೂಯ. ಆಮೆನ್. ನೀವೇನು ತಿಳ್ಕೊಂಡಿದ್ದೀರಿ? ನಮ್ಮ ದೇವರು ಏನಾದರೂ ಕೊಟ್ಟರೆ ಒಲ್ಲದ ಮನಸ್ಸಿನಿಂದ ಕೊಡ್ತಾರಾ? ಅರ್ಧಮರ್ಧ ಕೊಡ್ತಾರಾ? ಇಲ್ಲ. ಸ್ವಂತ ಮಗನನ್ನೇ ನಮಗೋಸ್ಕರ ಧಾರೆ ಎರೆದ ಮೇಲೆ ಸಮಸ್ತವನ್ನು ನಮಗೆ ಕೊಡಲಾರದೆ ಇರುವನೇ. ಹಲ್ಲೆಲೂಯ. ನಮ್ಮ ದೇವರು ನಮಗೆ ಕೊಟ್ಟಿರುವಂಥ ಎಲ್ಲ ಸಂಗತಿಗಳು, ನಮಗೆ ಯೇಸುವನ್ನು ಕೊಟ್ಟರು, ನಮ್ಮ ಹೆಸರುಗಳನ್ನು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿದ್ದಾರೆ. ನೀವು ನಂಬ್ತೀರಾ? ಖಂಡಿತವಾಗಿ ನೀವು ಸ್ವರ್ಗಕ್ಕೆ ಹೋಗ್ತೀರಿ ಅಂತ. ಸ್ವರ್ಗ ಎಲ್ಲಿದೆ? ಏನು ಹೇಳಿದಿ? ಎಲ್ಲಿದೆ ಸ್ವರ್ಗ? ಎಲ್ರು ಹೇಳೋಣ. ಪಕ್ಕದಲ್ಲಿದ್ದರೋಡ್ರಿ, ನಿಮ್ಮ ಒಳಗೇನೆ ಇದೆ. ಹಲ್ಲೆಲೂಯ. ಸ್ವರ್ಗ ಹೇಗಿರ್ಬೋದು? ನಾವು ಅದನ್ನು ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಈ ಲೋಕ ನೋಡ್ರಿ, ಚೆನ್ನಾಗಿದೆಯಾ? ಚಂದ ಇದೆಯಾ? ಅಲ್ಲ, ಬೆಟ್ಟ, ನದಿಗಳು, ಹಕ್ಕಿಗಳು, ಪಕ್ಷಿ, ಓಕೆ, ಪ್ರಾಣಿಗಳು, ಓಕೆ, ಹಸಿರು, ಜಲಪಾತಗಳು ಚಂದ ಇದೆಯಾ? ನೋಡ್ದಾಗೆಲ್ಲ ಏನಂತೇನೋ? ಹೇಳ್ರಿ, ನೋಡ್ದಾಗೆಲ್ಲ. ಅರೆ, ಈ ಕೆಟ್ಟು ಹೋಗಿರೋ ಈ ಲೋಕ ನೋಡಿನೇ ವಾ ಅನ್ಬೇಕಾದ್ರೆ ಪರಲೋಕ ನೋಡಿ ಏನಂತೀರಾ? ವಾ 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 ವಾ. ಹಲ್ಲೆಲೂಯ. ಓಕೆ, ಪರಲೋಕದಲ್ಲಿ ದೇವ್ರ ವಾಕ್ಯ ಹೀಗೆ ಹೇಳ್ತಿದೆ, ಅವರ ಸಂಕಟ ಎಲ್ಲ ತೀರಿತು, ಅವರ ಕಣ್ಣೀರೆಲ್ಲ. ಅಲ್ಲಿ ರೋಗ ಇಲ್ಲ ರೀ. ರೋಗದಲ್ಲಿ ಇದ್ದವ್ರು ಚಿಂತೆ ಮಾಡಬೇಡ್ರಿ, ಅಲ್ಲಿ ಹೋದಾಗ ನಿಮಗೇನಿಲ್ಲ. ಯಾಕಂದರೆ ಬೈಬಲ್ ಹೇಳುತ್ತೆ, ಪರಲೋಕದಲ್ಲಿ ಸೆಂಟ್ ಜಾನ್ ಹಾಸ್ಪಿಟ್ಲ್ ಇದೆ. ಸೆಂಟ್ ಜಾನ್ ಹಾಸ್ಪಿಟ್ಲ್ ಇದೆಯಾ ಪರಲೋಕದಲ್ಲಿ? ಇಲ್ಲ ಪ್ರಿಯರೇ. ನೋ ಹಾಸ್ಪಿಟಲ್ಸ್, ನೋ ಪಿಲ್ಸ್. ಓಕೆ, ದೇವ್ರ ನಾಮಕ್ಕೆ ಸ್ತೋತ್ರ. ಅಷ್ಟೆಲ್ಲ ಮಾಡಿದ ದೇವರು ಈ ಲೋಕದಲ್ಲಿ ನಮಗೆ ಜೀವನ ಮಾಡೋಕ್ಕೆ ಎಂಥ ಜೀವನ ಕೊಟ್ಟಿರಬಹುದು. ಭಾಳ ಜನ ಕ್ರಿಶ್ಚಿಯನ್ರಾಗಿದ್ದಾರೆ, ಆದರೆ ಕಳಪೆ ಜೀವನ ಜೀವಿಸ್ತಾರೆ. ಎಂಥ ಜೀವನ? ಕಳಪೆ. ಎಲ್ಲರೂ ಹೇಳೋಣ, ಎಂಥ ಜೀವನ? ದೇವರು ನಮಗೆ ಕೊಟ್ಟರೆ ಕಳಪೆ ಜೀವನ ಕೊಡ್ತಾರಾ? ಉನ್ನತ ಮಟ್ಟದ ಜೀವನ ಕೊಡ್ತಾರ? ಅಂದರೆ ನಮ್ಮೆಲ್ಲರನ್ನ ದೇವರು ಕೋಟ್ಯಾಧೀಶರನ್ನಾಗಿ ಮಾಡಿಬಿಡ್ತಾರೆ. ಅಂದರೆ ಕೋಟ್ಯಾಧೀಶರನ್ನಾಗಿ ಮಾಡ್ತಾರೆ. ಅಂದರೆ ಕೋಟ್ಯಾಧೀಶರೆಲ್ಲ ಬಹಳ ಉನ್ನತ ಮಟ್ಟದ ಜೀವನ ನಡೆಸ್ತಾರೆ. ಯಾರು ಮಾತಾಡ್ತಾ ಇಲ್ಲ ಇವಾಗ? ಯಾರೋ ನಮ್ಮ ಚರ್ಚಲ್ಲಿ ಹೇಳ್ತಾ ಇದ್ರು, ಏನಂದರೆ ನಾನು 50 ಕೋಟಿ ಸಂಪಾದನೆ ಮಾಡಬೇಕು. ಯಾಕೆ ಸಂಪಾದನೆ ಮಾಡಬೇಕು? ಉನ್ನತ ಮಟ್ಟದ ಜೀವನ ಸಿಕ್ಕುತ್ತೆ. ಯಾವಾಗ ಸಿಕ್ಕುತ್ತೆ? 50 ಕೋಟಿ ಬಂದಾಗ ಎಂಥ ಜೀವನ ಸಿಗುತ್ತೆ? ಉನ್ನತ ಮಟ್ಟದ ಜೀವನ. ಸತ್ಯ ಹೇಳ್ರಿ, ಇದು ಸತ್ಯನಾ ಸುಳ್ಳ? ಎದೆ ತಟ್ಟಿ ಹೇಳಿ, ಇದರಲ್ಲಿ ಸತ್ಯ ಇಲ್ಲ ಅಂತ. ಮತ್ತು ಯಾಕೆ ಅಷ್ಟು ಪ್ರಯಾಸ ಪಡ್ತೀರಿ? ಕಾಸು ಮಾಡೋಕ್ಕೆ, ಕಾಸು ಮಾಡೋಕ್ಕೆ, ಕಾಸು ಮಾಡೋಕ್ಕೆ. ಕಾಸು ನಮಗೆ ಬೇಡ ಅಂತಲ್ಲ, ದೇವರು ಖಂಡಿತವಾಗಿ ಕೊಡ್ತಾರೆ. ಆದರೆ ಉನ್ನತ ಮಟ್ಟದ ಜೀವನ ಕಾಸಲ್ಲಿ ಇಲ್ಲ. ನಾವೇನು ಯೋಚನೆ ಮಾಡಿದ್ದೀವಿ? ನಾವು ಒಳ್ಳೆ ಕೋರ್ಸ್ ತಗೊಳ್ಬೇಕು. ಓಕೆ, ನಾನು ಎಂಜಿನಿಯರ್ ಆಗಬೇಕು. ಯಾಕೆ ಎಂಜಿನಿಯರ್ ಆಗಬೇಕು? ನನಗೆ ಒಳ್ಳೆ ಕೆಲಸ ಸಿಗಬೇಕು. ತಪ್ಪೇನಿಲ್ಲ, ಒಳ್ಳೆ ಕೆಲಸ ಸಿಗಬೇಕು. ನಾನು ಎಂಜಿನಿಯರ್ ಆಗಬೇಕು, ಇಲ್ಲ ನಾನು ಡಾಕ್ಟ್ರ್ ಆಗಬೇಕು, ಇಲ್ಲ ನಾನು ಇಂತಿಂಥ ಕೋರ್ಸ್ ತಗೊಳ್ಬೇಕು. ನಾನು MBBS ಮಾಡಬೇಕಂತಿದ್ದೆ ಮೊದಲು. ಡಾಕ್ಟ್ರ್ ಆಗಬೇಕಂತ ಭಾಳ ಆಸೆ ಇತ್ತು. ಯಾರೋ ಒಬ್ರು ಕೇಳಿದ್ರು, ಏನಕ್ಕೆ ಡಾಕ್ಟ್ರ್ ಆಗಬೇಕಂತ? ಯಾಕೆ ಪೇಷಂಟ್ಗಳು ನೋಡಿ ನಿನಗೆ ಭಾಳ ಕನಿಕರನ? ಅವ್ರು ಇದ್ದರೆ ಇರಲಿ, ಸತ್ತರ ಹೋಗಲಿ, ನಮಗೆ ಕಾಸು ಬೇಕು. ಡಾಕ್ಟ್ರ್ ಆದ್ರೆ ಏನು ಬರುತ್ತೆ? ಕಾಸು ಬರುತ್ತೆ. ಸುಮ್ಮನೆ ಒಂದು ಇಂಜೆಕ್ಷನ್ ಕೊಟ್ಬಿಟ್ರೆ ಅವ್ನು ಸುಮ್ಮನೆ, ಅದು ಇಂಜೆಕ್ಷನ್ ಏನಂತ ಹೇಳಿದ್ರೆ ನೋವು ಹಂಗೆ ಇರುತ್ತೆ. ಓಕೆ, ಇಂಜೆಕ್ಷನ್ ಕೊಟ್ಟ ತಕ್ಷಣ ನನಗೊಂಥರ ಆರಾಮದಂಗೆ ಅನಿಸ್ತಿದೆ. ಯಾಕಂದ್ರೆ ಏನು ಕೊಟ್ಟರು? ಒಂದು ಹಾಕಿಸ್ಕೊಂಡು ಬಂದ್ರಾ? ಓಕೆ ಪ್ರಿಯರೇ, ಕಾಸಲ್ಲಿ ಉನ್ನತ ಮಟ್ಟದ ಜೀವನ ಇದೆ ಅಂತ ನಾವು ಭಾವಿಸಿದ್ದೇವೆ. ಈ ದೇವ್ರ ವಾಕ್ಯ ಬೈಬಲ್ ಇದೆಯಲ್ಲ, ಏನು ಮಾಡುತ್ತೆ ಅಂದರೆ ದಿನೇ ನಮ್ಮ ಮನಸ್ಸಲ್ಲಿರುವ ಜಂಕ್, ಹೊಲಸನ್ನೆಲ್ಲ ತೆಗಿತಾ ಇರುತ್ತೆ. ಹಲ್ಲೆಲೂಯ.
ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡುತ್ತೆ. ಹೊಸ ಆಲೋಚನೆಗಳಿಂದ, ಜೀವಕರವಾದ ಆಲೋಚನೆಗಳಿಂದ ನಮ್ಮನ್ನು ತುಂಬಿಸ್ತದೆ. ಹಲ್ಲೆಲೂಯ. ಎಷ್ಟು 50 ವರ್ಷದಿಂದ ಓದ್ತಾ ಇದ್ದೀನಿ ರೀ, ಇನ್ನೂ ಓದ್ತಾನೇ ಇದ್ದೀನಿ. ಎಷ್ಟು ಓದ್ತೇನೋ ಅಷ್ಟು ನನ್ನ ಮನಸ್ಸು ಶುದ್ಧಿ ಆಗ್ತಾನೆ ಇರುತ್ತೆ. ಹಲ್ಲೆಲೂಯ. ಕ್ರಿಸ್ತನ ಸಾರೂಪಕ್ಕೆ ನಮ್ಮನ್ನು ತಕೊಂಡು ಹೋಗುವಂಥ ಒಂದು ಸತ್ಯವೇದ. ಹಲ್ಲೆಲೂಯ. ನಾವು ಕೆಲವ್ರು ಹೇಳ್ತಾರೆ ಏನಂತ ಹೇಳಿದ್ರೆ, ಮೊನ್ನೆ ಯಾರ್ದೋ ಬಗ್ಗೆ ಕೇಳ್ತಾ ಇದ್ದೀವಿ. ಅವರು ಲೀವ್ಡ್ 97 years. ನಮ್ಮ ಊರಲ್ಲಿ ಒಬ್ಬರು ಮೇಸ್ಟ್ರಿದ್ರು, ಅವ್ರು ರಕ್ಷಣೆ ಹೊಂದಿದ್ದಾರೆ, ಸೇವೆ ಮಾಡಿದರು. 97 ವರ್ಷ. ಎಷ್ಟು ವರ್ಷ? 97 ವರ್ಷ. ಅದ್ಭುತ ಅಲ್ವಾ? ನಿಮಗೂ ಅಷ್ಟು ವರ್ಷ ಸಿಕ್ಕರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಏನು ಮರಿಯಪ್ಪ? 97. ಇನ್ನೊಂದು 3 ಸೇರಿಸಿಬಿಡ್ರಿ, ಅದಕ್ಕೆ 100 ವರ್ಷ. ಪ್ರಿಯರೇ, ಎಷ್ಟು ವರ್ಷ ಬದುಕಿದ್ವಿ ಭಾಳ ಪ್ರಾಮುಖ್ಯ ಅಲ್ಲ, ಹೇಗೆ ಬದುಕಿದ್ವಿ ಅದು ಪ್ರಾಮುಖ್ಯ. ಎಷ್ಟು ವರ್ಷ ನಾವು ಬದುಕಿದ್ವಿ ಅದು ಪ್ರಾಮುಖ್ಯ ಅಲ್ಲ. ಹಂಗಿದ್ದಿದ್ರೆ ಯೇಸು ಸ್ವಾಮಿ 70 ವರ್ಷ ಆದರೂ ಬದುಕಬೇಕಿತ್ತಲ್ಲ. 70 ವರ್ಷ ಬದುಕಿದ್ರ? 33 ವರ್ಷ, 33.5 ವರ್ಷ ಬದುಕಿದ್ರು. ಆದರೆ ಹೇಗೆ ಬದುಕಿದ್ರು ಅಂತ ಹೇಳಿದ್ರೆ, ಜಗದ್ರಕ್ಷಕನಾದ್ರು. ಹಲ್ಲೆಲೂಯಾ. ಜಗತ್ತಿಗೆ ರಕ್ಷಣೆಯನ್ನು ತಗೊಂಡು ಬಂದರು. ಇವತ್ತು ಇಡೀ ಜಗತ್ತಲ್ಲಿ ಎಲ್ಲರೂ ಅವರನ್ನು ಆರಾಧಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ, ಅವರು ಮೇಲೆ ಮಾತ್ರ ಕುತ್ಕೊಂಡಿಲ್ಲ, ನಮ್ಮೊಳಗೆ ಕಾರ್ಯ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ನನ್ನೊಳಗೆ ಕಾರ್ಯ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಅವರಿಗೆ ದೇವರು ಅಂತ ಹೇಳ್ತೀವಿ. ಹಲ್ಲೆಲೂಯಾ. ಆಮೆನ್. ದೇವರಂದ್ರೆ ಎಲ್ಲೋ ಒಂದು ಕಡೆ ಕೂತಿದ್ದಾರೆ, ನಾವು ಓಡಿ ಓಡಿ ಹೋಗಿ ಅವರಿಗೆ ಇದನ್ನು ಕೊಟ್ಟು ಅದನ್ನು ಕೊಟ್ಟು ಸನ್ಮಾನ ಮಾಡಿ. ಪ್ರಿಯರೇ, ಅದಲ್ಲ, ಕೇವಲ ದೇವರು ಅದಲ್ಲ. ದೇವರು ನನ್ನೊಳಗೆ, ನನ್ನ ಆಂತರ್ಯದಲ್ಲಿ ನನ್ನ ಕರ್ಣ ಶುದ್ಧಿ ಮಾಡೋದಕ್ಕೆ, ನನಗೆ ಜೀವನ ಕೊಡುವುದಕ್ಕೆ ಅವರು ಕಾರ್ಯ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನಂತ ಹೇಳ್ತಾರೆ ಅಂದರೆ ದೇವರು ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಆಮೆನ್. ಟೇಸ್ಟ್ ಆ್ಯಂಡ್ ಸೀ ದಟ್ ದ ಲಾರ್ಡ್ ಈಸ್ ಗುಡ್. ಅವರನ್ನು ರುಚಿ ನೋಡಿ. ಏನಂತ ಹೇಳುತ್ತೆ? ಅವರನ್ನು ರುಚಿ ನೋಡಿ. ಈಗ ಆ್ಯಪಲ್ ಇರುತ್ತೆ, ನೀ ಕೇಳೋ, ನಾನು ಹೇಳ್ತೀನಿ ಆ್ಯಪಲ್ ಸ್ವೀಟ್ ಇದೆಯಾ ಅಂತ, ನೀನೇನು ಹೇಳ್ತೀಯ? ತಿಂದು ನೋಡ್ತೀನಿ ಅಂತ ಅಂತ. ತಿನ್ನದೇ ಗೊತ್ತಾಗತ್ತಾ? ಹಾಗೆ ಯೇಸು ಸ್ವಾಮಿ ಬಗ್ಗೆ ಕೇಳಿರ್ಬೋದು, ಆದರೆ ಅವರನ್ನು ಅನುಭವಿಸದೇ ಇದ್ದರೆ ಅವ್ರು ಹೇಗಿದ್ದಾರಂತ ಗೊತ್ತಾಗತ್ತಾ? ಗೊತ್ತಾಗೋದಿಲ್ಲ. ಪ್ರಿಯ ಸಹೋದರ ಸಹೋದರಿ, ಅವರನ್ನು ಅನುಭವಿಸಿದಾಗ ಅವರೊಂದು ಜೀವನ ನಮಗೆ ಕೊಡ್ತಾರೆ. ಇಲ್ಲಿರುವ ನಮ್ಮೆಲ್ಲರಿಗೂ ಅವರು ವಾಗ್ದಾನ ಮಾಡಿದ ಜೀವನ ಏನಂತ ಹೇಳಿದ್ರೆ, ಉನ್ನತ ಮಟ್ಟದ ಜೀವನ. ಹೈ ಕ್ಲಾಸ್ ಲಿವಿಂಗ್ ಆನ್ ಅ ಹೈಯರ್ ಡೈಮೆನ್ಷನ್, ಬೆಟರ್ ದ್ಯಾನ್ ಎನಿಬಡಿ ಇನ್ ದಿಸ್ ವರ್ಲ್ಡ್, ಬೆಟರ್ ದ್ಯಾನ್ ಎನಿ ಪ್ರೆಸಿಡೆಂಟ್, better than any celebrity, better than any hero, better than any professional. We will be living on a higher dimension. ಒಂದು ವೇಳೆ ಯೇಸು ಕೊಟ್ಟರೆ ಅಂಥ ಜೀವನ ನಿಮಗೆ ಕೊಡ್ತಾರೆ. ಹಲ್ಲೆಲೂಯಾ. ಇವತ್ತು ನೀವು ಕೇಳ್ಬೋದು, ಅದು ಹೆಂಗೆ ಪಾಸ್ಟ್ರೆ ಅಂತ. ಅದು ಹೇಗೆ ಅಂತ ಹೇಳಿದ್ರೆ, ದೇವರ ವಾಕ್ಯದಲ್ಲಿ ಒಂದು ಮಾತಿದೆ. ಏನಂತ ಹೇಳಿದ್ರೆ, ನೀತಿವಂತನು ನಂಬಿಕೆಯಿಂದಲೇ ಬದುಕು. ಎಲ್ಲರೂ ಹೇಳೋಣ, ನೀತಿವಂತನು ಹೇಗೆ ಬದುಕ್ತಾನೆ? ಪ್ರಿಯರೇ, ಜಗತ್ತಲ್ಲಿ ಅನೇಕ ಧರ್ಮ ಗ್ರಂಥಗಳಿವೆ, ಆದರೆ ನಂಬಿಕೆಯ ಬಗ್ಗೆ ಹೇಳುವಂಥ ಒಂದು ಮುಖ್ಯವಾದಂಥ ಗ್ರಂಥ ಯಾವುದಂತ ಹೇಳಿದ್ರೆ ದೇವರ ವಾಕ್ಯ, ಸತ್ಯವೇದ. ದೇವರು ಹೇಳ್ತಾರೆ ಏನಂತ ಹೇಳಿದ್ರೆ, ನನ್ನ ಬಳಿಗೆ ಬರುವವನು ದೇವರು ಇದ್ದಾರೆ, ತನ್ನನ್ನು ಹುಡುಕುವವರಿಗೆ ಪ್ರತಿಫಲ ಕೊಡ್ತಾರೆ ಅಂತ ನಂಬುವುದು ಅವಶ್ಯ. ಇಬ್ರಿಯ 11:6 ಹೇಳುತ್ತೆ, ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ. ದೇವರು ಕೇಳಿದ್ದನ್ನು ದೇವರಿಗೆ ನಾವು ಕೊಡಲ್ಲ. ದೇವ್ರು ಏನು ಕೇಳಿಲ್ವೋ ಅದನ್ನು ತಗೊಂಡೋಗಿ ಅವ್ರ ತಲೆ ಮೇಲೆ ಸುರಿತಾ ಇರ್ತೇವೆ. ದೇವ್ರು ಹೇಳಿದ್ರ ನನಗೆ ಹೂ ತಗೊಂಡು ಬನ್ನಿ ಅಂತ, ದೇವ್ರು ಹೇಳಿದ್ರ ನನಗೆ ಕ್ಯಾಂಡಲ್ ತಗೊಂಡು ಬನ್ನಿ ಅಂತ, ದೇವ್ರು ಹೇಳಿದ್ರ ನೀನು ನಂಗೆ ಕಾಯಿ ತಗೊಂಡು ಬನ್ನಿ ಅಂತ ನಾವು ತಗೊಂಡು ಹೋಗ್ತೇವೆ. ದೇವ್ರೇನು ಹೇಳ್ತಾರೆ, ನಾನು ಅದನ್ನು ಕೇಳ್ತಾ ಇಲ್ಲ, ನಾನು ಇದ್ದೀನಿ ಅಂತ ನೀನು ನಂಬ್ತೀಯಾ? ನಾನು ನಿನ್ನನ್ನು ಕಾಯ್ತೀನಿ ಅಂತ ನಂಬ್ತೀಯಾ? ನಿನಗೆ ಒದಗಿಸ್ತೀನಿ ಅಂತ ನಂಬ್ತೀಯಾ? ನನ್ನ ಮೇಲೆ ನಂಬಿಕೆ ಇಡು. ನೀನು ನನ್ನ ಹತ್ರ ಬಂದಾಗ ನಿನ್ನೊಳಗೆ ನಾನು ನೋಡೋದು ಒಂದೇ, ಏನಂತ ಹೇಳಿದ್ರೆ ನನ್ನನ್ನು ನೀನು, ಮುಂದೆ ಹೇಳ, ನನ್ನನ್ನು ನೀನು. ಓಕೆ, ಎಲ್ಲರೂ ಹೇಳ, ನಂಬ್ತೀಯಾ? ನಾವು ನಂಬ್ತೀವಾ? ಹೇಳೋಣ, ನಾನು ನಂಬ್ತೀನಿ ಅಂತ ಹೇಳ್ರಿ. ಹಲ್ಲೆಲೂಯಾ.
ದೇವರ ನಾಮಕ್ಕೆ ಸ್ತೋತ್ರ. ಆದ್ರಿಂದ ಪ್ರಿಯ ಸಹೋದರ ಸಹೋದರಿ, ನಮಗೆ ನಂಬಿಕೆ ಇರಬೇಕು. ನಂಬಿಕೆ ಎಲ್ಲಿ ಸಿಗುತ್ತೆ? ನಂಬಿಕೆ ಫೋರಮ್ಮಲ್ಲಿ ಸಿಗುತ್ತೆ, ಜನತಾ ಬಜಾರಲ್ಲಿ ಸಿಗುತ್ತೆ, ಮಾರ್ಕೆಟಲ್ಲಿ ಸಿಗಲ್ವಾ? ಪ್ರಿಯರೇ, ನಂಬಿಕೆ ನಮಗೆ ದೇವರ ವಾಕ್ಯದಲ್ಲಿ ಸಿಕ್ಕದೆ. ಇದರಲ್ಲಿ ಒಂದೊಂದು ವಾಕ್ಯ ಇದರೊಳಗೆ ಅಡಗಿರೋದು ಏನಂದರೆ ನಂಬಿಕೆ. ಈ ದೇವರ ವಾಕ್ಯ ನಮ್ಮೊಳಗೆ ನಂಬಿಕೆಯನ್ನು ಉತ್ಪತ್ತಿ ಮಾಡುತ್ತೆ. ದೇವರ ವಾಕ್ಯ ಏನು ಉತ್ಪತ್ತಿ ಮಾಡುತ್ತೆ? ನಂಬಿಕೆಯನ್ನು ಉತ್ಪತ್ತಿ ಮಾಡುತ್ತೆ. ಹಲ್ಲೆಲೂಯ. ನಂಬಿಕೆ ಬರೋದೇ ದೇವರ ವಾಕ್ಯದಿಂದ. ದೇವರ ವಾಕ್ಯ ಹೇಳುತ್ತದೆ, ಫೇತ್ ಕಮ್ಸ್ ಬೈ ದ ವರ್ಡ್. ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಲ್ಲಿ ನಂಬಿಕೆ ಅಡಕವಾಗಿದೆ. ಮತ್ತಾಯನ ಬರೆಸುವಾರ್ತೆ 7:24 ದೇವರ ವಾಕ್ಯ ಹೇಳ್ತದೆ, ಸ್ವಾಮಿ ಹೇಳ್ತಾರೆ, ಆದುದರಿಂದ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನು. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಗಾಳಿ ಬಂತು, ತೆರೆಗಳು ಹೊಡೆದು, ಆದರೆ ಮನೆ ಏನಾಗಲಿಲ್ಲ. ವಾವ್, ಏನು ಮನೆ ಏನಾಗಲಿಲ್ಲ? ಯಾಕೆಂದರೆ ಅದಕ್ಕೇನಿದೆ? ಎಲ್ಲರೂ ಹೇಳೋಣ, ಅದಕ್ಕೇನಿದೆ? ಅಸ್ಥಿವಾರ. ಮನೆ ಕಟ್ಟಿದರೆ ಅದಕ್ಕೇನಿರಬೇಕು? ನಮ್ಮ ದೇಶದಲ್ಲಿ ಎಷ್ಟೊಂದು ಸೇತುವೆಗಳು ಬಿದ್ದೋದು. ಇವಾಗ ಏನು ಗಟ್ಟಿ ಇಲ್ಲ, ಅಸ್ಥಿವಾರ ಇಲ್ಲ. ಪ್ರಿಯ ಸಹೋದರ ಸಹೋದರಿ, ಅಸ್ಥಿವಾರ ಇರಬೇಕು. ಈ ಅಸ್ಥಿವಾರ ಎದರಲ್ಲಿದೆ ಅಂತ ಹೇಳಿದ್ರೆ, ನಂಬಿಕೆಯಿಂದ ವಾಕ್ಯದಿಂದ ಬಂದಿರುವ ನಂಬಿಕೆನೇ ಒಂದು ಫೌಂಡೇಶನ್. ನಂಬಿಕೆ ನಮಗೆ ಅಸ್ಥಿವಾರ ಆಗ್ತದೆ. ನಮ್ಮ ಸ್ವಬುದ್ಧಿ ಏನಂತ ಹೇಳಿದ್ರೆ, ನಾವೇನು ಮಾಡ್ತೇವೆ? ನಾವು ಬೆಳೀತಾ ಬೆಳೀತಾ ಇರಬೇಕಾದ್ರೆ ನಾವೇ ಏನು ಕಲಿಬೇಕಂತ ನಾವೇ ತೀರ್ಮಾನ ಮಾಡ್ತೀವಿ. ಸರಿನಾ? ತಪ್ಪೇನಲ್ಲ, ಕೆಟ್ಟದ್ದು ಮಾಡಲಿಲ್ಲ. ಯಾರನ್ನು ಮದುವೆ ಆಗಬೇಕಂತ ಹೇಳ್ರಿ, ನಾನೇ ತೀರ್ಮಾನ ಮಾಡ್ತೀನಿ. ಓಕೆ, ಎಲ್ಲಿ ಮನೆ ಖರೀದಿ ಮಾಡಬೇಕು ಯಾರು ತೀರ್ಮಾನ ಮಾಡ್ತಾರೆ? ನಾನೇ ತೀರ್ಮಾನ ಮಾಡ್ತೀನಿ. ಇದೇನಾಗುತ್ತೆ, ನಮ್ಮ ಸ್ವಶಕ್ತಿಯಿಂದ ಎಲ್ಲ ಕಟ್ಕೊಂಡು ಮೇಲೆ ಹೋಗಿದ್ದೀವಿ. ಸ್ವಶಕ್ತಿಗೆ ಏನಿರೋದಿಲ್ಲ ಗೊತ್ತಾ? ಅಸ್ಥಿವಾರ ಇರಲ್ಲ. ಹೇಳ್ರಿ, ಸ್ವಸ್ತಿಗೆ. ಓಕೆ, ನಾ ಎಲ್ಲ ಹಿಂದಿನಲ್ಲಿ ಯಾರೋ ಒಬ್ಬರು ಇವರು ಫಿಲ್ಮ್ ಸ್ಟಾರ್ ಹೇಳ್ತಿದ್ರು, ಅಪ್ನೆ ಆಪ್ ಪರ್ ಭರೋಸಾ ಹೋನಾ ಚಾಹಿ. ಕರೆಕ್ಟಾ ನಾನು ಹೇಳಿದ್ದು? ಅಪ್ನೆ ಆಪ್ ಪರ್ ಭರೋಸಾ ಹೋನಾ ಚಾಹಿ. ನಾನು ಹೇಳಿದೆ ಅಪ್ನೆ ಆಪ್ ಪರ್ ನಹೀ ಸಾಬ್, ಯೇಸು ಮಸೀಹ್ ಬಾರೆ ಮೇ ಭರೋಸಾ ಹೋನಾ ಚಾಹಿ. ಯಾರ ಮೇಲೆ ನಂಬಿಕೆ ಇರಬೇಕು? ನಮ್ಮ ಮೇಲೆ ನಂಬಿಕೆ ಇಟ್ಕೋಬೋದಾ? ನಮ್ಮ ಮೇಲೆ ನಾವು ನಂಬಿಕೆ ಇಟ್ಕೊಂಡು ನಾವು ಕಟ್ಕೊಳ್ಬೋದಾ? ಇಲ್ಲ ಪ್ರಿಯರೇ, ಅವರ ಮೇಲೆ ನಂಬಿಕೆ ಇಡುವವನಿಗೆ, ಯೆಹೋವನ ಮೇಲೆ ಭರವಸವಿಡುವವನಿಗೆ ಆಶಾಭಂಗ ಆಗುವುದೇ ಇಲ್ಲ. ಹಲ್ಲೆಲೂಯಾ. ಯೇಸುವಿನ ಮೇಲೆ ನಂಬಿಕೆ ಇಡುವವನಿಗೆ ಆಶಾಭಂಗ ಆಗುವುದೇ ಇಲ್ಲ. ನಮ್ಮ ದೇವರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಂಬಿಕೆಯಿಂದ ಜೀವನ ಮಾಡ್ರಿ. ಯಾವುದರಿಂದ? ಲಿವ್ ಬೈ ಫೇತ್. ಇಂಗ್ಲಿಷ್ ಅಲ್ರಿ, ಹೇಳೋಣ, ಗಟ್ಟಿಯಾಗಿ ಹೇಳೋಣ. ಓಕೆ, ನಾವು ಜೀವನ ಮಾಡೋದೆ ಹಂಗಾರೆ. ಜೀವನದಲ್ಲಿ ಏನೇನು ಮಾಡ್ತೀರಾ? ಜೀವನದಲ್ಲಿ ಏನು ಮಾಡ್ತೀರಿ? ನಾನು ಹೇಳ, ಜೀವನದಲ್ಲಿ ನಾವು ಏನು ಮಾಡ್ತೇವೆ ಅದಕ್ಕೆ ದೇವರ ವಾಕ್ಯ ಇದೆ. ಆ ವಾಕ್ಯದಿಂದ ನಂಬಿಕೆ ಉತ್ಪತ್ತಿ ಆಗುತ್ತೆ. ನಾವು ಅದರಿಂದ ಜೀವನ ಮಾಡ್ತೇವೆ. ನೀವು ಸಣ್ಣ ಮನೆಯಲ್ಲಿರ್ರಿ, ದೊಡ್ಡ ಮನೆಯಲ್ಲಿರ್ರಿ, ಆದರೆ ನಿಮ್ಮ ಜೀವನದ ಮಟ್ಟ ಉನ್ನತ ಮಟ್ಟ. ಅದು ಹೇಗೆ ನಾವು ನೋಡಿಕೊಳ್ಳೋಣವಾ? ಮೊದಲೇದಾಗಿ ಜೀವನ ಮಾಡೋರು ಏನು ಮಾಡ್ತಾರೆ ಅಂದರೆ, ಊಟ ಮಾಡ್ತಾರೆ. ಏನು ಮಾಡ್ತಾರೆ? ಮಾಡ್ತೀರಾ ಇಲ್ವಾ? ಕೆಲವ್ರು ಮಾಡೋದಿಲ್ಲ, ಏನು ಹೇಳ್ತಾ ಇಲ್ಲ. ಊಟ ಮಾಡ್ತೀರಾ ಇಲ್ವಾ? ಹಿಂದೆ ಇದ್ದವರು ಊಟ ಮಾಡ್ತೀರಾ? ಕೆಲವರು ದಿನಕ್ಕೆ 3 ಸಾರಿ ಮಾಡ್ತಾರೆ, ಕೆಲವರು 6 ಸಾರಿ ಮಾಡ್ತಾರೆ. ಓಕೆ, ರೈಟ್. ಒಟ್ಟು ಮಾಡ್ತೀರಾ ಊಟ? ರೋಮ 14 ರೋಮಾಪುರದವರಿಗೆ ಬರೆದ ಪತ್ರಿಕೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ ಹಾಗೂ 23ನೇ ವಚನ ಏನು ಹೇಳುತ್ತೆ ನೋಡ್ರಿ. ಸಂಶಯ ಪಟ್ಟು ಉಣ್ಣುವವನು ಸಂಶಯದಿಂದ ಉಣ್ಣುವ ಕಾರಣ ದೋಷಿಯಾಗಿದ್ದಾನೆ.
ಓಕೆ, ಸಂಶಯ ಪಟ್ಟು ಉಣ್ಣುವವನು ಸಂಶಯದಿಂದ ಉಣ್ಣುವ ಕಾರಣ ದೋಷಿಯಾಗಿದ್ದಾನೆ. ಮುಂದೆ ನೋಡ್ರಿ, ಎಲ್ರು ಹೇಳೋಣ. ಯಾವುದಕ್ಕೆ ನಂಬಿಕೆಯು ಆಧಾರವಿಲ್ಲವೋ ಅದು ಪಾಪ. ಪ್ರಿಯರೇ, ದೇವರು ನಮ್ಮಿಂದ ನಾವು ಊಟ ಮಾಡೋದು ಹೇಗೆ ಅಂತ ಹೇಳಿದ್ರೆ ನಾವು ನಂಬಿಕೆಯಿಂದ ಊಟ ಮಾಡ್ತೀವಿ. ಹಲ್ಲೆಲೂಯಾ. ನೀವು ತಿಳ್ಕೊಂಡಿರ್ಬೋದು, ನಾನು ಕೆಲಸ ಮಾಡಿ ಸಂಪಾದನೆ ಮಾಡಿದ್ರಿಂದ ನನಗೆ ಊಟ ಸಿಗುತ್ತೆ. ನಾನೊಬ್ಬರ ವಿಷಯದಲ್ಲಿ ಕೇಳಿದೆ, ಚೆನ್ನೈನಲ್ಲಿ ದೊಡ್ಡ ಇದು ಯಾವುದು ಸುನಾಮಿ ಬಂದಾಗ ಅವರು ದೊಡ್ಡ ಬಿಲ್ಡಿಂಗ್ ಮೇಲೆ ಕೂತಿದ್ದಾರೆ, ಕೋಟ್ಯಾಧೀಶರು, ಕೋಟಿಗಟ್ಟಲೆ ಹಣ ಇದೆ, ಕುಡಿಯೋಕ್ಕೆ ಒಂದು ಗ್ಲಾಸ್ ನೀರು ಸಹ ಇಲ್ಲ. ಹೌದಾ? ಹಣ ತಕ್ಕೊಂಡು ಏನು ಮಾಡ್ತೀರಿ ಇವಾಗ? ಹಣೆಗೆ ಹಚ್ಕೊಳ್ರಿ. ಪ್ರಿಯರೇ, ಹಣ ಪ್ರಯೋಜನಕ್ಕೆ ಬರಲಿಲ್ಲ. ಹಣ ಬೇಡ ಅಂತಲ್ಲ, ದೇವ್ರು ನಮಗೆ ಕೊಡ್ತಾರೆ. ಆದರೆ ನಾನು ಊಟ ಮಾಡೋದು ಹೇಗೆ? ನೀನು ಊಟ ಮಾಡೋದು ನಂಬಿಕೆಯಿಂದ. ಅದಕ್ಕೆ ಪೂರಕವಾಗಿ ಒಂದು ವಾಕ್ಯ, ವಿಮೋಚನ ಕಾಂಡ 23ನೇ ಅಧ್ಯಾಯ, ವಿಮೋಚನ ಕಾಂಡ 23ನೇ ಅಧ್ಯಾಯ 25ನೇ ವಚನ. ಯಾರಿಗಾದ್ರೂ ಸಿಕ್ಕರೆ ಬೇಗ ಓದ್ರಿ. 23-25 ಏನು ಹೇಳುತ್ತೆ? ವಿಮೋಚನ ಕಾಂಡ 23-25. ನಿಮ್ಮ ದೇವರಾದ ಯೆಹೋವನೊಬ್ಬನನ್ನೇ ಆರಾಧಿಸಬೇಕು, ಆಗ ಆತನು ನಿಮ್ಮ ಅನ್ನ ಪಾನಗಳನ್ನು ಆಶೀರ್ವದಿಸುವನು. ಹಲ್ಲೆಲೂಯಾ. ನಮ್ಮ ದೇವರು ಏನು ಮಾಡ್ತಾರೆ? ನಮ್ಮ ಅನ್ನ ಪಾನಗಳನ್ನು ನಾವು ಊಟ ಮಾಡೋದಕ್ಕಿಂತ ಮುಂಚೆ ನಾವೆಲ್ಲರೂ ಕಣ್ಣು ಮುಚ್ಚಿ, ದೇವರೇ ಈ ಆಹಾರ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ, ಇದನ್ನು ಆಶೀರ್ವದಿಸು ಅಂತ ನಾವು ಹೇಳ್ತೇವೆ. ಹಾಗೆ ಪ್ರೇಯರ್ ಮಾಡೋರೆಲ್ಲ ಭಾಗ್ಯವಂತರು. ಯಾಕಂತ ಹೇಳಿದ್ರೆ ಅವರ ಅನ್ನ ನೀರಿನ ಮೇಲೆ ದೇವರ ಆಶೀರ್ವಾದ ಇದೆ. ಹಲ್ಲೆಲೂಯಾ. ಒಂದು ಕತೆ, ನೆಬೂಕದ್ನೆಚ್ಚರನ ಆಸ್ಥಾನದಲ್ಲಿ, ಓಕೆ, ಬ್ಯಾಬಿಲೋನ್ ಇದರಲ್ಲಿ ಇಬ್ರಿಯರನ್ನು ಎಳ್ಕೊಂಡು ಹೋದರು ಸರಿಯಾಗಿ. ಅದರಲ್ಲಿ ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರಿದ್ರು. ರೈಟ್? ಅವ್ರೇನು ಮಾಡಿದ್ರು ಅಂದರೆ, ಅಲ್ಲಿ ಅರಸ ಹೇಳಿದ, ಇವ್ರಿಗೆಲ್ಲ ಒಳ್ಳೆ ಮಾಂಸದ ಆಹಾರ ಊಟ ಕೊಡ್ರಿ, ಒಳ್ಳೆ ಬ್ಯಾಲೆನ್ಸ್ ಮಾಡಿ, ಓಕೆ, ನಟ್ಸು ಅದು ಇದು ಎಲ್ಲ ಕೊಡ್ರಿ. ಅವರೆಲ್ಲ ಏನಾಗಬೇಕು? ಪುಷ್ಟಿ ಆಗಬೇಕು, ಸ್ಟ್ರಾಂಗ್ ಆಗಬೇಕು ಅಂತ. ಶದ್ರಕ್, ಮೇಷಕ್, ಅಬೇದ್ನೆಗೋ ಹೇಳಿದರು, ನಮಗೆ ಆ ಊಟ ಬೇಡ. ಯಾಕಂದರೆ ಅದು ವಿಗ್ರಹಕ್ಕೆ ಸಂಬಂಧಪಟ್ಟದ್ದು, ಅನ್ಯವರಿಗೆ ಸಂಬಂಧಪಟ್ಟಿದ್ದು. ನಾವು ಏನು ಊಟ ಮಾಡ್ತೀವಿ ಅಂದರೆ ಕೇವಲ ಕಾಯಿ ಪಲ್ಯ ತರಕಾರಿಯನ್ನು ಮಾತ್ರ ನಾವು ಊಟ ಮಾಡ್ತೀವಿ. ನಮ್ಮನ್ನು 10 ದಿವಸ ಕೊಟ್ಟು ಪರೀಕ್ಷೆ ಮಾಡಿರಿ ಅಂತೇಳಿ. 10 ದಿವಸದಲ್ಲಿ ಮಾಂಸ ತಿಂದವ್ರಿಗಿಂತ ಇವರು ಬಲಿಷ್ಠರಾಗಿದ್ರು. ಯಾಕೆ ಹೇಳ್ರಿ? ಎಲ್ರು ಹೇಳೋಣ, ಯಾಕೆ? ದೇವರು ಅವರ ಅನ್ನ ಪಾನಗಳನ್ನು ಆಶೀರ್ವಾದ ಮಾಡಿದ್ದು ಇದರಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ರಾಗಿ ತಿಂತೀಯಾ? ತಿನ್ನು. ಬಿರಿಯಾನಿ ತಿಂತೀಯಾ? ತಿನ್ನು. ಆದರೆ ಅವರ ಆಶೀರ್ವಾದ ಇಲ್ಲ ಅಂತ ಹೇಳಿದ್ರೆ ಎರಡೂ ವ್ಯರ್ಥನೇ. ಹಾಗಾದರೆ ನಾವು ಊಟ ಮಾಡೋದು ಯಾವುದರಿಂದ? ಕೆಲವರು ಮಾತಾಡದೆ ಅಲ್ಲ. ನಾವು ಊಟ ಮಾಡೋದು ಯಾವುದರಿಂದ? ಎಲ್ಲರೂ ಹೇಳೋಣ, ಹೌ ಡು ವಿ ಈಟ್? ವಿ ಈಟ್ ಬೈ ಫೇತ್. ನಂಬಿಕೆಯಿಂದ ನಾವು ಊಟ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಆ ಊಟವನ್ನು ಕೊಟ್ಟವರು ಆ ಊಟವನ್ನು ಆಶೀರ್ವಾದ ಮಾಡ್ತಾರೆ. ಹಲ್ಲೆಲೂಯಾ. ಓಕೆ, ನಾವು ಊಟ ಮಾಡೋದು ನಾವು ನಂಬಿಕೆಯಿಂದ. ಮಲಗೋದು ಇಲ್ಲ ರೀ. ನಾವೇನು ತಿಳ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ಜಗತ್ತಲ್ಲಿ ಅತಿ ಸಾಫ್ಟ್ ಆಗಿರೋ ಬೆಡ್, ಕರ್ಲಾನ್ ಬೆಡ್ ಅಥವಾ ಬಟರ್ಫ್ಲೈ, ಇನ್ನು ಸ್ಲೀಪ್ ವೆಲ್, ಇವೆಲ್ಲ ತಗೊಂಡ್ಬಿಟ್ರೆ ಏನಂತ ಹೇಳಿದ್ರೆ ಚೆನ್ನಾಗಿ ನಿದ್ದೆ ಬರುತ್ತಾ? ಅದ್ರ ಮೇಲೆ ಮಲಗಿದವರು ಒದ್ದಾಡ್ತಾ ಇರ್ತಾರೆ ರಾತ್ರಿ ಎಲ್ಲ. ಏನು ಬರ್ತಾ ಇಲ್ಲ? ನಿದ್ದೆನೇ ಬರ್ತಾ ಇಲ್ಲ. ಪ್ರಿಯರೇ, ಜೀವನ ಮಾಡಬೇಕಾದ್ರೆ ಇದನ್ನು ನಾವು ಕಲಿಬೇಕು. ನಿದ್ದೆ ಬರೋದು ಒಳ್ಳೆ ಹಾಸಿಗೆಯಿಂದಲ್ಲ, ನಿದ್ದೆ ಬರೋದು ನಂಬಿಕೆಯಿಂದ. ಹಲ್ಲೆಲೂಯಾ. ಹಾಗಾದರೆ ನಂಬಿಕೆಯನ್ನು ನಾವು ಕಟ್ಕೊಳ್ಬೇಕು. ನಂಬಿಕೆ ದೇವ್ರ ವಾಕ್ಯವನ್ನು ಹೇಳಬೇಕು. ಅದಕ್ಕೆ ದೇವ್ರ ವಾಕ್ಯದಲ್ಲಿ ಒಂದು ವಚನ ನಾವು ನೋಡಿಕೊಳ್ಳೋಣ. 127ನೇ ಕೀರ್ತನೆ, 127ನೇ ಕೀರ್ತನೆ 2ನೇ ವಚನ. 127 2ನೇ ವಚನ ಏನು ಹೇಳುತ್ತೆ? ಸಿಕ್ಕಿತಾ ಯಾರಿಗಾದರೂ?
ನೋಡ್ರಿ ಅವ್ರು ಏನು ಹೇಳ್ತಾ ಇದ್ದಾನೆ ನೋಡ್ರಿ, 127:2 ಬೆಳಗಾಗುವುದಕ್ಕಿಂತ ಮುಂಚೆ ಏಳುವವರೇ ಹೊತ್ತು ಮೀರಿ ಮಲಗುವವ್ರೆ. ಅಯ್ಯೋ ಪಾಪ, ಇವ್ರು ಬೆಳಗಾಗೋಕ್ಕಿಂತ ಮುಂಚೆ ಹೇಳೋರು ಯಾರು ಗೊತ್ತಾ? ಡ್ಯೂಟಿಗೆ ಹೋಗೋರು. ಆಮೇಲೆ ಹೊತ್ತು ಮೀರಿ ಮಲಗೋರು ಯಾರಂದರೆ ಓವರ್ ಟೈಮ್ ಮಾಡೋರು. ಎರಡು ಒಬ್ಬರೇನೆ ಮಾಡ್ತಾ ಇದ್ದಾರೆ. ಏನಕ್ಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀವು ಆಹಾರಕ್ಕಾಗಿ ಇಷ್ಟ ಕಷ್ಟಪಡುವುದು ವ್ಯರ್ಥ, ಆತನು ಅದನ್ನು ತನ್ನ ಪ್ರಿಯರಿಗೆ ನಿದ್ರೆಯಲ್ಲಿಯೂ ಕೊಡುತ್ತಾನೆ. ಹಲ್ಲೆಲೂಯ. ಪ್ರಿಯರೇ, ನಿದ್ರೆ ಬರುವುದು ದೇವರಿಂದ. ನನಗೆ ಎಷ್ಟೋ ಸಾರಿ ತುಂಬ ಕಷ್ಟಗಳು, ಮೇಲೊಂದು ಬಿಟ್ಟು ಸುತ್ತು ಕಡೆಯಿಂದ ಕಷ್ಟಗಳು ಎಷ್ಟನ ಬರಲಿ, ದೇವ್ರು ನಿದ್ದೆ ಕೊಡ್ತಾರೆ, ನಿದ್ದೆ ಮಾಡಿಬಿಡೋದು. ಹಲ್ಲೆಲೂಯ. ಹಾಗೆ ನಿದ್ದೆ ಮಾಡಿದವ್ರು ನೋಡ್ರಿ, ಪೌಲನನ್ನು ನೋಡ್ರಿ, ಪೌಲನನ್ನು ಸೆರೆಮನೆಯಲ್ಲಿ ಹಾಕಿದ್ರು. ಸೆರೆಮನೆಯಲ್ಲಿ ಅವನು ನಿದ್ದೆ ಮಾಡದೆ ಕೂತ್ಕೊಂಡಿದ್ದ. ಹಲೋ, ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದ. ಹಲ್ಲೆಲೂಯ. ಅಲ್ಲಿ ಕೈಗೆಲ್ಲ ಸರಪಳಿ ಕಟ್ಟಿದ್ದಾರೆ, ಚಪ್ಪಾಳೆ ತಟ್ಟಿ ರಾಗ. ಅರೆ, ಸೆರೆಮನೆಯಲ್ಲಿ ರಾಗ ಹಾಡ್ತಾರೆ ಯಾರಾದರೂ? ಸೆರೆಮನೆಯಲ್ಲಿ ಯಾರು ಅರೆಸ್ಟ್ ಮಾಡಿರ್ತಾರೆ ಅವರಿಗೆ ಗಾಳಿ ಕೊಡ್ತಾರೆ, ಚೆನ್ನಾಗಿ ಬೈತಾ ಇರ್ತಾರೆ. ಆದರೆ ಇವನು ಬೈದೆ ಆರಾಧನೆ ಮಾಡಿ ಒಳ್ಳೆ ಚೆನ್ನಾಗಿ ನಿದ್ದೆ. ಅದಕ್ಕಿಂತ ಒಳ್ಳೆ ಎಕ್ಸಾಂಪಲ್ ಪೇತ್ರ ಏನು ಮಾಡಿದ್ದ? ಸೆರೆಮನೆಯಲ್ಲಿ ನಿದ್ದೆ ಮಾಡಿ, ನನ್ನ ಪ್ರಿಯನಿಗೆ ನಾನು ನಿದ್ರೆ ಕೊಡ್ತೀನಿ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತಿದೆ. ಹಲ್ಲೆಲೂಯ. ಹಾಗಾದ್ರೆ ನಮ್ಗೆ ನಿದ್ರೆ ಕೊಡೋರು ಯಾರು? ಓಕೆ, ಇನ್ನೊಂದು ಎಕ್ಸಾಂಪಲ್ ಇದನ್ನು ಬರೆದಂಥ ದಾವಿದನ ವಿಷಯದಲ್ಲಿ ನೋಡಿದರೆ, ಅವನು ಎಲ್ಲೆಲ್ಲೋ ಗವಿಗಳಲ್ಲಿ ಇದ್ದ, ಎಲ್ಲೆಲ್ಲೋ ಬೆಟ್ಟಗಳ ಮೇಲೆ ಇದ್ದ, ಅವನು ಒಳ್ಳೆ ಹಾಸಿಗೆ ಇತ್ತ, ವೈರಿಯಿಂದ ತಪ್ಪಿಸ್ಕೊಳ್ಳೋಕೆ ಎಲ್ಲೆಲ್ಲೋ ಹೋಗ್ತಾ ಇದ್ದ. ಆದರೆ ಅವನಿಗೆ ನಿದ್ರೆ ಕೊಟ್ಟವ್ರು ಯಾರು? ದೇವ್ರೆ. ಪ್ರಿಯ ಸಹೋದರ ಸಹೋದರಿ, ಎಲ್ಲ ಇರುತ್ತೆ ಅವರ ಹತ್ರ, ಕಾಸಿದೆ, ಊಟ ಇದೆ, ಬಟ್ಟೆ ಇದೆ, ಮಾನ ಸನ್ಮಾನ ಎಲ್ಲ ಇದೆ, ನಿದ್ರೆ ಮಾತ್ರ ಅವರಿಗೆ ಬರಲ್ಲ. ನಿದ್ರೆ ದೂರವಾದ ಸಂಗತಿ. ಹೈ ಸ್ಟ್ಯಾಂಡರ್ಡ್ ಲಿವಿಂಗ್ ಅವರ್ ಜೀಸಸ್ ವಿಲ್ ಗಿವ್ ಯು ಇಫ್ ಯು ಹ್ಯಾವ್ ಫೇತ್. ನಿಮಗೆ ಆತನ ಮಾತುಗಳಲ್ಲಿ ನನ್ನ ದೇವರು ನನಗೆ ನಂಬಿಕೆ ನನಗೆ ನಿದ್ರೆ ಕೊಡ್ತಾರೆ ಅನ್ನುವಂಥ ಅರಿಕೆ ನಿಮ್ಮ ಬಾಯಿಂದ ಅರಿಕೆ ಮಾಡ್ರಿ. ನನ್ನ ದೇವರು ನನ್ನ ಸಂಗಡಿದ್ದಾರೆ, ನನಗೆ ನಿದ್ರೆ ಕೊಡ್ತಾರೆ. ಹೋರಾಟಗಳು ಎಷ್ಟೇ ಇದ್ರು, ಹೋರಾಟಗಳು ಯಾರಿಗಿಲ್ಲ? ಇಲ್ಲಿ ಹೋರಾಟ ಇಲ್ದವ್ರು ಯಾರಾದರೂ ಒಬ್ರು ಇದ್ದೀರಾ? ಎಲ್ರಿಗೂ ಹೋರಾಟ. ನೀನು ಹೋರಾಟನೇ ಇಲ್ವಾ? ಎಲ್ಲ ಇದೆ. ಇದ್ದವ್ರು ಕೇಳ್ತಾ ಇಲ್ಲ, ಇಲ್ದವ್ರಿಗೆ ಹೋರಾಟನೇ ಇಲ್ಲ. ನಾನು ಯಾವ ಹೋರಾಟ ನಿಮಗೆಲ್ರಿಗೂ ಇದೆ. ಆದರೆ ದೇವರನ್ನು ನೀವು ನಂಬಿ ಅರಿಕೆ ಮಾಡ್ರಿ, ದೇವ್ರು ನಿಮ್ಗೆ ಒಳ್ಳೆ ನಿದ್ರೆ ಕೊಡ್ತಾರೆ. ಹಲ್ಲೆಲೂಯಾ. ಗಿವ್ ಅ ಬಿಗ್ ಹ್ಯಾಂಡ್ ಟು ದ ಲಾರ್ಡ್. ಯಾಕೋಬ ಹೋಗ್ತಾ ಇದ್ದ, ಯಾಕೋಬ ಮಾವನ ಊರಿಗೆ ಹೋಗ್ತಾ ಇದ್ದ. ಓಕೆ, ಅಲ್ಲಿ ಹೋಗ್ತಾ ಇರಬೇಕಾದ್ರೆ ಮಧ್ಯದಲ್ಲಿ ನಿಂತ್ಕೊಂಡು, ಆ ಮಧ್ಯದಲ್ಲಿ ಅವನು ನಿದ್ರೆ ಮಾಡ್ತಾ ಇದ್ದ. ಒಂದು ಕಲ್ಲು ತಲೆದಿಂಬು. ನೀವು ಇಟ್ಕೊಂಡು ಮಲಗ್ತೀರ ಕಲ್ಲು? ಜನ ಕಲ್ಲು ಇಟ್ಕೊಳ್ತೀರಿ. ಇವನೇನು ಇಟ್ಕೊಂಡು ಮಲಗವನೆ? ಕಲ್ಲು. ಅದು ತಲೆದಿಂಬು ಇಲ್ಲ. ಓಕೆ, ಒಂದು ಒಳ್ಳೆ ಬಟ್ಟೆದು ತಲೆದಿಂಬು ಇಲ್ಲ, ಕಲ್ಲು ಇಟ್ಕೊಂಡು ಮಲಗಿದ್ದಾನೆ. ಅವನಿಗೆ ನಿದ್ರೆ ಹತ್ತಿದ್ದು ಮಾತ್ರವಲ್ಲ, ದೊಡ್ಡ ದೇವರು ಅವನಿಗೆ ಕನಸು ಕೊಡ್ತಾರೆ. ಹಲ್ಲೆಲೂಯ. ಹಾಗಾದರೆ ನೀವು ಊಟ ಮಾಡೋದು ನಂಬಿಕೆಯಿಂದ, ನೀವು ನಿದ್ರೆ ಮಾಡೋದು ನಂಬಿಕೆಯಿಂದ. ವಿ ಈಟ್ ಬೈ ಫೇತ್, ವಿ ಸ್ಲೀಪ್ ಬೈ ಫೇತ್, ವಿ ವಾಕ್ ಬೈ ಫೇತ್. ಇಬ್ರಿಯ 11:5 ಓದ್ರಿ. ಓಕೆ, ಐ ಗಾಟ್ ಇಟ್. ಇಬ್ರಿಯ 11:5 ಹೇಳುತ್ತೆ, ಹನೋಕನು ಮರಣವನ್ನು ಅನುಭವಿಸಿದೆ, ಒಯ್ಯಲ್ಪಟ್ಟಿದ್ದು ನಂಬಿಕೆಯಿಂದಲೇ. ಅವನನ್ನು ದೇವರು ತೆಗೆದುಕೊಂಡು ಹೋದದ್ರಿಂದ ಅವನು ಯಾರಿಗೂ ಸಿಕ್ಕಲಿಲ್ಲ. ಪ್ರಿಯರೇ, ವಿ ವಾಕ್ ಬೈ ಫೇತ್. ನಾವು ನಂಬಿಕೆಯಿಂದ ಚಲಿಸ್ತೇವೆ. ಚಲಿಸೋದಂದರೆ ಏನು? ಇಲ್ಲಿ ಇದರ ಅರ್ಥ ಏನಂದರೆ, ನಾವು ನಮ್ಮ ಜೀವನದ ಎಲ್ಲ ಕಾರ್ಯಗಳನ್ನು ನಾವು ಮಾಡುವಾಗ ನಮ್ಮ ದೇವರು ನಮ್ಮ ಸಂಗಡನೇ ಇರ್ತೀನಿ ಅಂತ ಹೇಳ್ತಾರೆ. ಹನೋಕನ ಸಂಗಡ ಯಾರಿದ್ರು ನೋಡ್ರಿ? ಒಂದನ್ನು ನೆನಪಿಟ್ಕೊಂಡಿರ್ರಿ, ನಂಬಿಕೆಯಿಂದ ನನ್ನ ದೇವರು ನನ್ನ ಸಂಗಡ ಇದ್ದಾರೆ, ನಾನು ಹೋಗುವ ದಾರಿಯಲ್ಲಿ ದೇವರು ನನ್ನ ಸಂಗಡ ಇರ್ತಾರೆ ಅನ್ನೋ ನಂಬಿಕೆ ನಿನಗಿದ್ರೆ, ದೇವರು ನೀನು ಹೋಗ್ತಾ ಇರುವಂಥ ಸಮಯದಲ್ಲಿ ಅಂಕುಡೊಂಕಾಗಿರುವ ರಸ್ತೆಗಳನ್ನು ಏನು ಮಾಡ್ತಾರೆ? ಸರಿಪಾಡ್ತಾರೆ. ಯಾಕಂದರೆ ನಿಮ್ಮ ಜೊತೆಗೆ ಯಾರು ಹೋಗ್ತಾ ಇದ್ದಾರೆ? ದೇವರೇ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವರೇ ನಿನ್ನ ಜೊತೆಗೆ ಹೋಗ್ತಾ ಇರೋದ್ರಿಂದ ಅಡ್ಡಿ ಆತಂಕಗಳು ರಸ್ತೆಯಲ್ಲಿ ಏನೇ ಇದ್ರೂ ಸಹ ಯಾರು ತೆಗಿತಾರೆ? ದೇವರೇ ತೆಗಿತಾರೆ. ಅದಕ್ಕೆ ದಾವಿದ ಎಷ್ಟು ಚೆನ್ನಾಗಿ ಬರೀತಾನೆ ನೋಡ್ರಿ. ಕೀರ್ತನೆ 23:4 ಏನು ಹೇಳ್ತಾನೆ? ಕೀರ್ತನೆ 23:4 ಆತನು ಹೇಳ್ತಾನೆ ಏನಂದರೆ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ. ಎಲ್ಲರೇ ಓದಿಕೊಳ್ಳೋಣ.
ನಾನು ಕಾರ್ಗತ್ತಿಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರುವಿರುವುದರಿಂದ ಕೇಡಿಗೆ ಹೆದರೇನು. ನಾವು ಊಟ ಮಾಡೋದು ನಂಬಿಕೆಯಿಂದ, ನಾವು ಮಲಗೋದು ನಂಬಿಕೆಯಿಂದ, ನಾವು ನಡೆಯೋದು ನಂಬಿಕೆಯಿಂದ. ಪ್ರಿಯ ಸಹೋದರ ಸಹೋದರಿ, ನಾವು ನಡೆಯುವ ಮಾರ್ಗದಲ್ಲಿ ಯೇಸುಸ್ವಾಮಿ ಹೇಳ್ತಾರೆ ಏನಂತ ಹೇಳಿದ್ರೆ, ಮತ್ತಾಯ 28:20 ಹೇಳ್ತಾರೆ, ಶಿಷ್ಯರಿಗೆಲ್ಲ ಹೇಳ್ತಾರೆ, ನೋಡ್ರಿ ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ಹಣ ಇದ್ದಾಗ ಜನ ನಮ್ಮ ಜೊತೆಗೆ ಇರ್ತಾರೆ. ಹಣ ಹೋಯ್ತು, ಕೆಲಸ ಹೋಯ್ತಂದ್ರೆ ಅವರು ಹೋಗ್ಬಿಡ್ತಾರೆ. ಇರೋರು ಒಬ್ಬರೇ. ಯೇಸುಸ್ವಾಮಿ ಹೇಳಿದ್ದಾರೆ, ನಿನಗೆ ಹಣ ಇದ್ದಾಗಲೂ ಇರ್ತೇನೆ, ನಿನ್ನ ಹಣ ಹೋದಾಗಲೂ ಇರ್ತೇನೆ. ನಿನ್ನ ಮಾನ ಇದ್ದಾಗಲೂ ಇರ್ತೇನೆ, ಮಾನ ಹೋದಾಗಲೂ ಇರ್ತೇನೆ. ನೀನು ಸಂತೋಷದಿಂದ ಇರುವಾಗಲೂ ಇರ್ತೇನೆ, ನೀನು ದುಃಖದಲ್ಲಿರುವಾಗಲೂ ಇರ್ತೇನೆ. ಏನು ಹೇಳಿದ್ದಾರೆ ಅಂದರೆ, ಎಲ್ಲ ದಿವಸ ಕಡೆ ತನಕ ನಾನು ನಿಮ್ಮ ಸಂಗಡ ಇರ್ತೀನಿ ಅಂತ ಹೇಳಿದ್ದಾರೆ. ಹಲ್ಲೆಲೂಯಾ. ಆದ್ರಿಂದ ನೀವು ಅರಿಕೆ ಏನಂತ ಹೇಳಿದ್ರೆ, ನನ್ನ ದೇವರು ನನ್ನ ಸಂಗಡ ಇದ್ದಾರೆ. ನಾನು ಇಲ್ಲಿ ಹೇಳ್ತಾ ಇದ್ದೆ, ನಾನು ಕಾರ್ಗತ್ತಿಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನನ್ನ ಸಂಗಡ ದೇವರಿದ್ದಾರೆ ಅಂತ ಅರಿಕೆ ಮಾಡಿ, ಆ ಅರಿಕೆ ಮಾಡೋದ್ರಿಂದ ನಿಮ್ಮ ನಂಬಿಕೆ ಹೆಚ್ಚಾಗ್ತದೆ. ಹಲ್ಲೆಲೂಯಾ. ಯೂದ 20 ಒಂದು ಮಾತು ಹೇಳುತ್ತೆ, ಏನಂತ ಹೇಳಿದ್ರೆ, ನಂಬಿಕೆಯನ್ನು ಕಟ್ಕೊಳ್ಬೇಕಂತೆ. ಅನ್ಯ ಭಾಷೆ ಮಾತಾಡೋದ್ರ ಮೂಲಕ ನಂಬಿಕೆಯನ್ನು ಕಟ್ಕೊಳ್ಬೇಕಂತ. ಯಾವುದೋ ಒಂದು ಸಮಸ್ಯೆ ಇದೆ, ಆ ಸಮಸ್ಯೆಯ ಮೇಲೆ ನನಗೆ ಜಯ ಸಿಕ್ಕುವುದಕ್ಕಾಗಿ ದೇವರೇ ನಿನ್ನ ನಂಬಿಕೆಯನ್ನು ಕೊಡು ಅಂತ ಹೇಳಿ ಅನ್ಯ ಭಾಷೆಯಲ್ಲಿ ನಾವು ಪ್ರಾರ್ಥನೆ ಮಾಡೋದಾದರೆ ನಮ್ಮ ಒಳಗೆ ನಂಬಿಕೆ ಹೆಚ್ಚಾಗ್ತದೆ. ಹಲ್ಲೆಲೂಯಾ. ದೇವರು ನಮ್ಮ ಮನಸ್ಸಿನ ನಂಬಿಕೆಯನ್ನು ಮೆಚ್ಚುವುದಿಲ್ಲ, ಹೃದಯದ ನಂಬಿಕೆಯನ್ನು ಮೆಚ್ಚುತ್ತಾರೆ. ಹಲ್ಲೆಲೂಯಾ. ಎಲ್ಲಿರಬೇಕು ನಂಬಿಕೆ? ಹೃದಯದಲ್ಲಿರಬೇಕು. ದೇವರು ನಿಮ್ಮ ಕಣ್ಣುಗಳನ್ನು ತೆರೀಲಿ, ನಂಬಿಕೆಯಿಂದ ನಿಮ್ಮನ್ನು ತುಂಬಿಸಲಿ, ಉನ್ನತ ಮಟ್ಟದ ಜೀವಿತವನ್ನು ಜೀವಿಸುವ ಹಾಗೆ ದೇವರು ನಿಮಗೆ ಸಹಾಯ ಮಾಡಲಿ.